ದ್ವಿತೀಯ PUC ಫಲಿತಾಂಶ ಹೊರಬಿದ್ದಿದ್ದು ಮೈಸೂರಿನ ಚಿತ್ರಸ್ಫೂರ್ತಿಯವರು ಅತ್ಯುತ್ತಮ ಸಾಧನೆ ಮಾಡಿ 597 ಅಂಕಗಳನ್ನು ಗಳಿಸಿದ್ದಾರೆ. ಚಿತ್ರಸ್ಫೂರ್ತಿ ನಮ್ಮ ಜೊತೆಗಿದ್ದಾರೆ. ಮೊದಲನೇದಾಗಿ ತಮಗೆ TV9 ಅಭಿನಂದನೆಗಳು. ಅತ್ಯುತ್ತಮವಾದಂತಹ ಒಂದು ಫಲಿತಾಂಶವನ್ನು ಮೈಸೂರಿಗೆ ತಂದುಕೊಟ್ಟಿದ್ದೀರಾ. ಖುಷಿ ಆಗ್ತಿದೆ, ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಎಲ್ಲರೂ ಹೋಪ್ನ ಫುಲ್ಫಿಲ್ ಮಾಡಿದ್ದೀನಿ ಅಂತ ಹೆಮ್ಮೆ ಇದೆ, ಖುಷಿ ಆಗ್ತಿದೆ. ಟೀಚರ್ಸ್ ಎಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ, ಗೈಡ್ ಮಾಡಿದ್ದಾರೆ. ಗೌರ್ಮೆಂಟಿಂದ ಕೊಟ್ಟಿದ್ದಂತಹ ಎಲ್ಲ ಕ್ವೆಶ್ಚನ್ ಬ್ಯಾಂಕು, ಬ್ಲೂ ಪ್ರಿಂಟು ಎಲ್ಲನೂ ಕ್ವೆಶ್ಚನ್ ಬ್ಯಾಂಕ್ ಆಗಲಿ ಎಲ್ಲ ಮಾಡೆಲ್ ಪೇಪರ್ಸ್ ಎಲ್ಲ ನೋಡ್ಕೊಂಡಿದ್ದೆ. ನಂದು ಹಾಫ್ ಆಫ್ ದಿ ಸ್ಟಡೀಸ್ ಕಾಲೇಜಲ್ಲೇ ಮುಗ್ದೋಗ್ತಿತ್ತು, ಯಾಕಂದರೆ ಅಷ್ಟು ಕ್ಲಾರಿಟಿಯಿಂದ ಟೀಚರ್ಸ್ ಪಾಠ ಮಾಡ್ತಿದ್ರು. ಏನೇ ಡೌಟ್ಸ್ ಇದ್ದರೂ ಹೇಳ್ತಾಯಿದ್ರು, ಎಷ್ಟು ಸಲ ಕೇಳಿದ್ರು ಪೇಷಂಟಾಗಿ ರೆಸ್ಪಾನ್ಸ್ ಮಾಡ್ತಿದ್ರು. ಎಕ್ಸಾಮ್ ಹಿಂದಿನ ದಿನ ಕೂಡ ಇದೋದಿದೆಯಾ ಚಿತ್ರ ಅದೋದಿದೆಯಾ ಚಿತ್ರ ಅಂತ ಎಲ್ಲ ಕೇಳ್ತಾಯಿದ್ರು. ಮನೇಲೂ ಅಷ್ಟೇ ಯಾವುದೇ ರೀತಿ ಪ್ರೆಷರ್ ಇರಲಿಲ್ಲ, ಫ್ರೆಂಡ್ಲಿ ಆಗಿರ್ತಾರೆ, ಹಾರ್ಟ್ಲಿ ಆಗಿರ್ತಾರೆ, ಏನಕ್ಕೂ ರಿಸ್ಟ್ರಿಕ್ಟ್ ಮಾಡೋದಿಲ್ಲ. ಕನ್ನಡದಲ್ಲಿ ಏನಾದ್ರು ಡೌಟ್ಸ್ ಇದ್ದರೆ ಅಮ್ಮನೇ ಹೇಳ್ಕೊಡ್ತಿದ್ರು. ಆಮೇಲೆ ಬಿಸ್ನೆಸ್ ಮತ್ತು ಅಕೌಂಟ್ಸಲ್ಲಿ ಏನಾದ್ರು ಡೌಟ್ ಇದ್ದರೆ ನನ್ನ ಅತ್ತಿಗೆ ಹೇಳ್ಕೊಡ್ತಿದ್ರು. ನಮ್ಮ ಅಣ್ಣನೂ ತುಂಬ ಸಪೋರ್ಟ್ ಮಾಡಿದ್ದಾನೆ, ಹೆಲ್ಪ್ ಮಾಡಿದ್ದಾನೆ. ಅಪ್ಪ ಅಮ್ಮ ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ. ಆಮೇಲೆ ಆಲ್ಬರ್ಟ್ ಐನ್ಸ್ಟೈನ್ ಅವರು ಹೇಳ್ದಂಗೆ ಎಜುಕೇಷನ್ ಈಸ್ ನಾಟ್ ಲರ್ನಿಂಗ್ ಆಫ್ ಫ್ಯಾಕ್ಟ್ಸ್, ಇಟ್ ಈಸ್ ಟ್ರೈನಿಂಗ್ ಆಫ್ ಮೈಂಡ್ ಟು ಥಿಂಕ್ ಅಂತ. ಸದ್ವಿದ್ಯಾ ಇನ್ಸ್ಟಿಟ್ಯೂಷನ್ ನನಗೆ ಆ ಥರ ಎಜುಕೇಷನ್ ಕೊಟ್ಟಿದೆ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದ ಇನ್ಸ್ಟಿಟ್ಯೂಷನ್, ಟೀಚರ್ಸ್ ಆ್ಯಂಡ್ ಮೈ ಫ್ಯಾಮಿಲಿ. 597 ಅಂಕ ನಿರೀಕ್ಷೆ ಮಾಡಿದ್ರ? ಸ್ಟೇಟ್ಗೆ ಸೆಕೆಂಡ್ ರ್ಯಾಂಕ್ ಬರ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ 99% ಅಬವ್ ಇರುತ್ತೆ ಅಂತ ಹೋಪ್ ಇತ್ತು, ಕಾನ್ಫಿಡೆನ್ಸ್ ಇತ್ತು. SLCಲಿ ಮತ್ತು ಫಸ್ಟ್ PUನಲ್ಲೂ ಇದೇ ಸ್ಕೋರ್ ಇತ್ತು. ಸೊ ಕಾನ್ಫಿಡೆನ್ಸ್ ಅಂತೂ ಇತ್ತು, ಬಟ್ ಸ್ಟೇಟ್ಗೆ ಸೆಕೆಂಡ್ ರ್ಯಾಂಕ್ ಅಂದರೆ ತುಂಬ ಖುಷಿ ಆಗ್ತಿದೆ. 597 ಅಂಕ ತೆಗೆದುಕೊಂಡಿದ್ರೆ ಎಲ್ಲೋ ಒಂದು ಕಡೆ 3 ಅಂಕ ಮತ್ತೆ ಸಿಗಲಿಲ್ವಲ್ಲ ಅಂತ, ಎಲ್ಲಿ ಹೋಗಿರ್ಬೋದು, ಏನಾಗಿರ್ಬೋದು ಅಂತ? ಕನ್ನಡದಲ್ಲಿ 2 ಮಾರ್ಕ್ಸ್ ಓದಿದೆ, ಇಂಗ್ಲೀಷಲ್ಲಿ 1 ಮಾರ್ಕ್ ಹೋಗಿದೆ. ನಾನು ಕೀ ಆನ್ಸರ್ಸ್ ಚೆಕ್ ಮಾಡಿರೋಂಗೆ 1 ಮಾರ್ಕ್ ಆಗಲಿ, MCQ ಆಗಲಿ, 2 ಮಾರ್ಕ್ ಆಗಲಿ ಆ ಥರ ಯಾವುದೂ ಹೋಗಿಲ್ಲ. ಅದೇ ಲಾಂಗ್ ಆನ್ಸರ್ಸಲ್ಲಿ ಹೋಗಿರ್ಬೋದೇನೋ. ಮತ್ತೆ ಅದಕ್ಕೇನಾದ್ರು ರಿವ್ಯಾಲ್ಯೂಷನ್ಗೆ ಹಾಕ್ಲಿಕ್ಕೆ ಅಥವಾ ಆ ಥರದ್ದು ಏನಾದ್ರು ಚಾನ್ಸಸ್ ಇದೆಯಾ ಅಂತ? ಕನ್ನಡ ಫೋಟೋ ಕಾಪಿ ತರಿಸಿ ರಿವ್ಯಾಲ್ಯೂಷನ್ಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ಎಲ್ಲ ಬರೆದಿದ್ದೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಸೊ ಅದಕ್ಕೆ ಸಾಮಾನ್ಯವಾಗಿ ತಾವು ನಂಜನಗೂಡಿಂದ ಬಂದಿರುವಂಥದ್ದು, ಸೊ ಅದ್ರ ಜೊತೆಗೆ ಟ್ಯೂಷನ್ನ ಅಥವಾ ಆ ಥರ ಯಾವುದಕ್ಕೆ ತಾವು ಪ್ರಿಪೇರ್ ಮಾಡ್ತಾ ಇರೋದು ಹೆಚ್ಚು? ಯಾವುದೇ ರೀತಿ ಟ್ಯೂಷನ್ ಕೋಚಿಂಗ್ಗೆ ಹೋಗ್ತಾ ಇರಲಿಲ್ಲ. ನಂಜನಗೂಡಿಂದ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ದೆ ಬೈ KSRTC ಬಸ್. ಸೊ ಶ್ರೀಕಂಠೇಶ್ವರನ ಆಶೀರ್ವಾದ ಎಲ್ಲ ಒಳ್ಳೆಯದಾಗಿದೆ. ಬೆಳಿಗ್ಗೆ 3:30ಇಂದ 5:00ವರೆಗೆ ಓದ್ತಾ ಇದ್ದೆ. ಅದು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ. ಮತ್ತು ಸೈಂಟಿಫಿಕಲಿ ಪ್ರೂವನ್ ಅಂದರೆ ನಮ್ಮ ಬ್ರೈನ್ 100% ವರ್ಕ್ ಆಗೋದು ಆ ಟೈಮಲ್ಲಿ. ನನಗೆ ಆ ಟೈಮಲ್ಲಿ ಲೈಕ್ ಒಂದ್ಸಲಿ ಓದಿದ್ರೆ ಬೇಗ ಗ್ರಾಸ್ಪ್ ಮಾಡ್ಕೊತಾ ಇದೆ. ಸೊ ಅದಕ್ಕೆ ಆ ಟೈಮ್ ಸೆಲೆಕ್ಟ್ ಮಾಡಿದ್ದೆ. ವಿದ್ಯಾರ್ಥಿ ಜೀವನದ ಮಹತ್ವದ ಘಟ್ಟ, ಇಲ್ಲಿಂದ ಕೆರಿಯರ್ ಆರಂಭ ಆಗ್ತದೆ, ಮುಂದೆ ಏನು? ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕು ಅಂತಲೇ ನಾನು ಕಾಮರ್ಸ್ ತೊಗೊಂಡಿದ್ದು. ಸೊ ಅದನ್ನೇ ಮಾಡ್ತೀನಿ. SLCಲಿ 99+ ಮಾರ್ಕ್ಸ್ ಬಂದಾಗ ಎಲ್ಲರೂ ಸೈನ್ಸ್ ತಗೋ ಅಂತ ಹೇಳಿದ್ರು, ಬಟ್ ನನಗೆ ಕಾಮರ್ಸ್ ಮೇಲೆ ಇಂಟ್ರೆಸ್ಟ್ ಇತ್ತು. ನಮ್ಮ ಫ್ಯಾಮಿಲಿಗೂ ಅಷ್ಟೇ, ಪೇರೆಂಟ್ಸ್ಗೂ ಅಷ್ಟೇ, ಎಷ್ಟೇ ಜನ ಹೇಳಿದ್ರು ನಿನಗೇನು ಇಂಟ್ರೆಸ್ಟ್ ಇದೆಯೋ ಅದು ಓದು, ನಮ್ಮ ಬಗ್ಗೆ ತಲೆ ಕೆಡಿಸ್ಕೊಬೇಡ, ನಿನಗೇನು ಇಂಟ್ರೆಸ್ಟ್ ಇದೆಯೋ ಅದನ್ನು ಓದು ಅಂತ ಯಾವುದೇ ರೀತಿ ಪ್ರೆಷರ್ ಕೊಡದೆ ನನಗೆ ಏನು ಇಷ್ಟನೋ ಅದೇ ಓದಿಸಿದ್ದಾರೆ. ತುಂಬ ಖುಷಿ ಇದೆ. ಮುಂದಕ್ಕೆ CA ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಚಾರ್ಟೆಡ್ ಅಕೌಂಟೆಂಟ್ ಯಾಕೆ, ಯಾರು ಸ್ಫೂರ್ತಿ ಇದ್ದಾರಾ ಅಥವಾ ಈ ರೀತಿ ಏನಾದ್ರು ಮಾಡಬೇಕು ಅನ್ನೋ ಕನಸುಗಳನ್ನ ಕಟ್ಕೊಂಡಿರುವಂಥ? ನಮ್ಮ ಫ್ಯಾಮಿಲಿಲಿ ಎಲ್ಲ ಸೈನ್ಸ್ ಬ್ಯಾಕ್ಗ್ರೌಂಡೇ ಸ್ವಲ್ಪ ಜಾಸ್ತಿ ಇರೋದು. ನನಗೆ CA ಆಗಬೇಕು ಅಂತ ಚಿಕ್ಕ ವಯಸ್ಸಿಂದನೂ ಸ್ವಲ್ಪ 8th 9th ಎಲ್ಲ ಸೈನ್ಸ್ ತೊಗೋಬೇಕು ಅಂತಲೇ ಇದ್ದಿದ್ದು. ಬಟ್ ಯಾವಾಗ ನಾನು 10th ಬಂದೋ ನನಗೆ ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕು ಅಂತ ತುಂಬ ಆಸೆ ಆಯಿತು. ಅದು ಅಷ್ಟು ಹೈ ಪೊಸಿಷನ್ ಇದೆ ಸೊಸೈಟಿಲಿ. ಸೊ ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕು ಅಂತ ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ಒಂದು ಕಡೆ ಡಾಕ್ಟರ್, ಒಂದು ಕಡೆ ಈ ಥರ ಅಂತ ಇದ್ದಾರೆ. ತಾವು ಕಾಮರ್ಸನ್ನು ತೊಗೊಂಡಿದ್ದೀರಾ, ಸೊ ಮೊದಲಿಂದನೂ ಪ್ಲ್ಯಾನ್? ಹೌದು, ಮೊದಲಿಂದನೂ ಕಾಮರ್ಸ್ ತೊಗೋಬೇಕು ಅಂತ ಇಷ್ಟ ಇತ್ತು. ಡಾಕ್ಟರ್ ಇಂಜಿನಿಯರ್ ಆಗಬಾರ್ದು ಅಂತಲ್ಲ, ಬಟ್ ನನ್ನ ಇಂಟ್ರೆಸ್ಟ್ ಸ್ವಲ್ಪ ಈ ಕಡೆ ಇತ್ತು ಸೈನ್ಸ್ ಮೇಲ್ಗಿಂತ. ಸೊ ಹಾಗಾಗಿ ಕಾಮರ್ಸ್. ತಮ್ಮಂತೆ ಸಾಧನೆ ಮಾಡಬೇಕು ಅಂತ ಸಾಕಷ್ಟು ವಿದ್ಯಾರ್ಥಿಗಳು, ಈಗ ಅಪ್ಕಮಿಂಗ್ ಸ್ಟೂಡೆಂಟ್ಸ್ಗಳು ಸಹ ಕಾಯ್ತಾ ಇರ್ತಾರೆ. ಏನು ಕಿವಿ ಮಾತನ್ನು ಹೇಳ್ತಾರೆ? ಯಾವುದೇ ರೀತಿ ಪ್ರೆಷರ್ ತೊಗೋಬೇಡಿ. ಡೇ 1ಇಂದನೂ ಓದ್ಕೊಂಡು ಬನ್ನಿ. ದಿನ ಒಂದೊಂದು ಚೂರು ಓದಿದ್ರೆ ಲಾಸ್ಟ್ ಡೇ ನಿಮಗೆ ಅದು ಏನೇನು ಸಿಲೆಬಸ್ ಇಷ್ಟೇನಾ ಅಂತ ಅನಿಸುತ್ತೆ. ಒಂದೇ ದಿನ ಎಲ್ಲ ಇಟ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ. ಹನಿ ಗುಡಿದ್ರೆ ಹಳ್ಳ ಅಂತ ಅಂತಾರಲ್ವ, ಹಾಗೆ ಡೇ 1ಇಂದನೂ ಎಫರ್ಟ್ಸ್ ಇರಲಿ, ಸ್ವಲ್ಪನೇ ಎಫರ್ಟ್ಸ್ ಇರಲಿ. ದಿನಕ್ಕೆ ಒಂದೊಂದು ಪೇಜ್ ಓದಿದ್ರು, ಒಂದೊಂದು ಲೆಸನ್ ಓದಿದ್ರು ಆಯಿತು. ಸೊ ಏನು ಪ್ರೆಷರ್ ತೊಗೋಬೇಡಿ, ನಿಮ್ಗೆ ಎಷ್ಟು ಬರುತ್ತೋ ಅಷ್ಟು ಬರೀರಿ. ಕಾನ್ಫಿಡೆಂಟಾಗಿ ಆನ್ಸರ್ ಮಾಡಿ, ಪ್ರೆಸೆಂಟಬಲ್ ಆಗಿ ಆನ್ಸರ್ ಮಾಡಿ. ನಿಮ್ಮ ಭವಿಷ್ಯಕ್ಕೆ ಆಲ್ ದ ಬೆಸ್ಟ್, ಎಲ್ಲವೂ ಒಳ್ಳೆಯದಾಗಲಿ. ಅಮ್ಮ ಹೇಳಿ, ಮಗಳು ಸಾಧನೆ ಮಾಡಿರುವಂಥದ್ದು? ತುಂಬ ಖುಷಿ ಆಗುತ್ತೆ. ಆದರೆ 99% ಬರುತ್ತೆ ಅಂತ ಅಂದ್ಕೊಂಡಿದ್ವಿ, ಬಟ್ ಸ್ಟೇಟ್ಗೆ ಸೆಕೆಂಡ್ ಬರ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ. ತುಂಬ ಖುಷಿ ಆಗ್ತಾಯಿದೆ. ನಾವಂತೂ ಅಷ್ಟೊಂದು ಓದಿಲ್ಲ, ಬಟ್ ನನ್ನ ಮಗಳು ಈ ಲೆವೆಲ್ಗೆ ಎತ್ತರಕ್ಕೆ ಬೆಳೆದಿದ್ದಾಳೆ ಅಂತ ಖುಷಿ ಆಗುತ್ತೆ. ಅವಳು ತುಂಬ
SLC ಲೆಕ್ಕಲಿಗೂ 99.5 ಬಂದಿರೋದು. ಫಸ್ಟ್ ಪಿ ಯುನಲ್ಲೂ ಅಷ್ಟೇ ಬಂದಿರೋದು. ಹಂಗಾಗಿ ಅವಳಿಗೆ ಯಾವುದೇ ರೀತಿ ನಾವು ಪ್ರೆಷರ್ ಕೊಡ್ತಿರ್ಲಿಲ್ಲ. ಬೆಳಿಗ್ಗೆ ಹೊತ್ತು ಓದ್ತಾ ಇದ್ಲು. ಆಮೇಲಿಂದ ಓದಲ್ಲ ಮಾಡಲ್ಲ ಯಾಕೆ ಅಂತ ನಾವೇನೂ ಕೇಳ್ತಿರ್ಲಿಲ್ಲ. ಯಾಕೆ ಅಂದರೆ 2 ವರ್ಷದಲ್ಲೂ ಚೆನ್ನಾಗಿ ಓದಿದ್ಲಲ್ವ, ಈಗಲೂ ಚೆನ್ನಾಗಿ ಓದ್ತಾಳೆ ಅನ್ನೋ ಒಂದು ಇದರಲ್ಲಿ ಅವಳಿಗೆ ಯಾವುದೇ ರೀತಿ ಪ್ರೆಷರ್ ಕೊಡಲಿಲ್ಲ. ಈಗ ಅದನ್ನೇ ನಮ್ಗೆ ಹೆಸರು ತಂದಿದ್ದಾಳೆ. ತುಂಬ ಖುಷಿ ಆಗುತ್ತೆ. ಖಂಡಿತ ನಂಜುಂಡೇಶ್ವರನಿಗೆ, ತಿರುಪತಿ ತಿಮ್ಮಪ್ಪನಿಗೆ, ಅವಳ ಫೇವ್ರೆಟ್ ಗಾಡು ತಿರುಪತಿ ತಿಮ್ಮಪ್ಪ. ಖಂಡಿತ. ಹೇಳಿ ಸರ್, ನಿಮಗೆ ಹೇಗಿದೆ? ತುಂಬ ಸಂತೋಷ ಆಗ್ತಾಯಿದೆ. ತುಂಬ ಕಷ್ಟಪಟ್ಟಿದ್ಲು, ಶ್ರಮಪಟ್ಟಿದ್ಲು, ಇವತ್ತು ಪ್ರತಿಫಲ ಸಿಕ್ಕಿದೆ. ನಮ್ಮದು SLCನಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದಿದ್ಲು. ಆವಾಗಲೇ ನಮ್ಮ ಸ್ನೇಹಿತರೆಲ್ಲ ಹೇಳಿದ್ರು ಮೈಸೂರು ಸದ್ವಿದ್ಯಾದಲ್ಲಿ ಒಳ್ಳೆ ಇದಿದೆ ಅಂತ. ಅದಕ್ಕೋಸ್ಕರ ಅಲ್ಲಿ ಸೇರಿಸಿದ್ವಿ. ಡೈಲಿ ಅಪ್ ಆ್ಯಂಡ್ ಡೌನು ಬಸ್ಸಲ್ಲಿ ಅವಳಿಗೆ ತುಂಬ ಆಯಾಸ ಆಗ್ತಾಯಿತ್ತು. ಇವತ್ತು ಶ್ರೀಕಂಠೇಶ್ವರ ಒಳ್ಳೆ ಪ್ರತಿಫಲ ಕೊಟ್ಟಿದ್ದಾನೆ. ಅವಳು ಹೆಸರಿಗೆ ಸರಿಯಾಗಿ ಬೇರೆಯವ್ರಿಗೆ ಸ್ಫೂರ್ತಿಯಾಗೇ ಇದ್ದಾಳೆ. ಅವಳು ಸಿಂಗಲ್ ಆಗಿ ಓದ್ತಾ ಇರಲಿಲ್ಲ, ಯಾವಾಗಲೂ ಜೊತೆಯಲ್ಲಿ ಓದ್ಕೊಂಡು ಬೇರೆಯವ್ರಿಗೆ ಟೀಚ್ ಮಾಡಿಕೊಂಡು ಇತರರನ್ನು ಮೇಲೆತ್ಕೊಂಡು ಅವಳು ಮುಂದೆ ಬಂದಿರೋದು. ಇದು ವಿದ್ಯಾರ್ಥಿ ಪೋಷಕರ ಮಾತು. ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ಸಿಕ್ಕಿದೆ. ಎಲ್ಲರಿಗೂ ಆಕೆ ಸ್ಫೂರ್ತಿಯಾಗಿದ್ದಾಳೆ. ನಂಜುಂಡೇಶ್ವರ ಕೃಪೆ, ತಿರುಪತಿ ತಿಮ್ಮಪ್ಪನ ಕೃಪೆಯಿಂದ ಉತ್ತಮ ಸಾಧನೆಯನ್ನು ಮಗಳು ಮಾಡಿದ್ದಾಳೆ. ಸೊ ಹೀಗಾಗಿ ಆ ಒಂದು ಸ್ಫೂರ್ತಿ ಏನಿದೆ ಎಲ್ಲರಿಗೂ ಸಹ ದಾರಿದೀಪವಾಗಲಿ ಅನ್ನೋದೇ ಎಲ್ಲರ ಆಶಯ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.